ನಮಸ್ಕಾರ ಫ್ರೆಂಡ್ಸ್. ಇವಾಗ ನಾನು ಹೇಳ್ತಾ ಇರೋದು ಕನ್ನಡದಲ್ಲಿ ಗ್ರಾಮರ್. ಕಾಲಗಳು ಅಂದರೆ ಟೆನ್ಸ್ ಬಗ್ಗೆ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ 3 ಮಿನಿಟ್ಸ್ದು. ಅದನ್ನು ಹೋಗಿ ನೋಡಿ. ಕನ್ನಡದಲ್ಲಿ ಕಾಲಗಳು ಯಾವಾಗ ಒಂದು ಕ್ರಿಯೆ ನಡೆಸುತ್ತದೆಯೋ ಅದನ್ನು ತಿಳಿಸುತ್ತದೆ. ಏನೋ ಒಂದು ಕ್ರಿಯೆ ನಡೀತಾ ಇದೆಯಲ್ಲ ಅದನ್ನು ತಿಳಿಸೋದೇ ಕಾಲ. ಕಾಲಗಳಲ್ಲಿ 3 ವಿಧ. ಒಂದು ವರ್ತಮಾನ ಕಾಲ, ಎರಡನೇದು ಭೂತಕಾಲ, ಭವಿಷ್ಯಕಾಲ. ವರ್ತಮಾನ ಕಾಲ ಅಂದರೆ ಈಗ ನಡೀತಾ ಇರೋದು, ಭೂತಕಾಲ ಅಂದರೆ ನಡೆದು ಹೋಗಿರೋದು, ಭವಿಷ್ಯತ್ ಕಾಲ ಅಂದರೆ ನಡಿಬೇಕಾಗಿರೋದು, ಮುಂದೆ ನಡೆಯುವಂಥದ್ದು. ಸೊ ಈಗ ವರ್ತಮಾನ ಕಾಲ ಅಂದರೆ ಏನು ಅಂತ ಕೇಳಿದ್ವಲ್ಲ, ಈಗ ಅಥವಾ ನಿಯಮಿತವಾಗಿ ಡೈಲಿ ರೂಟೀನ್ ನಡೀತಾ ಇರೋದು, ಈ ಕ್ಷಣಕ್ಕೆ ಏನು ನಡೀತಾ ಇರುತ್ತೆ ಅದು ವರ್ತಮಾನ ಕಾಲ. ಭೂತಕಾಲ ಅಂದರೆ ಈಗ ಆಲ್ರೆಡಿ ನಡೆದಿರೋದು. ಬೆಳಗ್ಗೆ ನಾನು ಸ್ಕೂಲ್ಗೆ ಹೋಗಿ ಬಂದೆ, ಮುಗ್ದೋಯ್ತದು, ಅದು ಪಾಸ್ಟ್ ಅಥವಾ ಭೂತಕಾಲ, ನಡೆದು ಹೋಗಿದೆ ಅದು. ಭವಿಷ್ಯತ್ ಕಾಲ ಅಂದರೆ ನಾನು ಸ್ಕೂಲಿಗೆ ಹೋಗಬೇಕು ನಾಳೆ ಅನ್ನೋದು ಭವಿಷ್ಯತ್. ಸೊ ಹಾಗಾಗಿ ಇದನ್ನು ಯಾವಾಗೂ ಗಮನದಲ್ಲಿ ಇಟ್ಕೊಳ್ಳಿ. ವರ್ತಮಾನ ಅಂದರೆ ಈಗ, ಭೂತ ಅಂದರೆ ಮೊದಲು ಮುಂಚೆನೇ ನಡೆದಿರೋದು, ಭವಿಷ್ಯ ಅಂದರೆ ಮುಂದೆ ನಡೆಯೋದು. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಬ್ರೀಫಾಗಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯಕಾಲ ಸಪ್ರೇಟಾಗಿ ನಾನು ನಿಮಗೆ ಮುಂದಿಂದು ಶಾರ್ಟ್ಸಲ್ಲಿ ಹೇಳ್ಕೊತಾ ಬರ್ತೀನಿ. ನಾಳೆ ಅನ್ನೋದು, ಇದು ನೆನಪಿಡಿ, ಇನ್ನೊಂದು ಸರಿ ಹೇಳ್ತೀನಿ. ನಾಳೆ ಅಂದರೆ ಭವಿಷ್ಯತ್ ಕಾಲ, ನೆನ್ನೆ ಅಂದರೆ ಭೂತಕಾಲ, ಇವತ್ತು ಅನ್ನೋದು ವರ್ತಮಾನ ಕಾಲ. ಪ್ರೆಸೆಂಟ್ ಅಂದರೆ ಇವತ್ತು, ಈಗ ಪಾಸ್ಟ್ ಅಂದರೆ ಭೂತಕಾಲ, ನಿನ್ನೆ ನಡೆದು ಹೋಗಿರೋದು. ಭವಿಷ್ಯತ್ ಕಾಲ ಅಂದರೆ ಮುಂದೆ ನಡೆಯುವಂಥದ್ದು. ಇದು ನಿಮಗೆ ಉದಾಹರಣೆಗೆ, ನಾನು ಫುಟ್ಬಾಲ್ ಆಡ್ತಾಯಿದ್ದೀನಿ ಅಂದರೆ ಇವಾಗ ಪ್ರೆಸೆಂಟ್. ನಾನು ಫುಟ್ಬಾಲ್ ಆಡಿದ್ದೆ ಅಂದರೆ ಅದು ನಡೆದು ಹೋಗಿರೋದು, ಆಗೋಗಿದೆ, ನಾನು ಮಾಡಿಬಿಟ್ಬಿಟ್ಟೆ ಅದನ್ನು. ಫುಟ್ಬಾಲ್ ಆಡಬೇಕು ನಾನು ನಾಳೆ, ಅದು ಆಡುತ್ತೇನೆ ಅಂದರೆ ಅದು ಫ್ಯೂಚರ್. ನಾನು ಆಡ್ತಾಯಿದ್ದೀನಿ, ಆಗೋಯ್ತು. ಇದು ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ನಿಮಗೆ? ಈ ಥರನೇ ಇನ್ನು ಬ್ರೀಫಾಗಿ ನಿಮ್ಗೆಲ್ಲರಿಗೂ ನಾನು ಹೇಳ್ಕೊಡ್ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.